माता की जय। आवाज दो, आवाज दो. ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುತ್ತಿರುವ ದುಸ್ಸಾಹಸಿಗಳಿಗೆ आवाज दो, आवाज दो. भारत माता की जय. यूटीवी न्यूज में स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ನಮಸ್ಕಾರ. ಇವತ್ತು ಏನ ನಮ್ಮ ಭಾರತ ದೇಶದ ಅಣ್ಣಾತೆಂದು ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ ಅದನ್ನ ಬಹಳ ನಾವು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗೆ ದುಃಖ ಆಗ್ಯದ. ಅದಕ್ಕೆ ಆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕರ್ಮ ತಗೋಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾರೇ ಶಿಕ್ಷೆ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಕ್ ಇವತ್ತು ನಾವು ಎಲ್ಲಾ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದ ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡಕ್ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬನು ಯಾವ ರೀತಿ ನಮ್ಮ ಸಮಾಜದ ಏನ ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ಲಾರ್ದಕ್ಕ ಇವು ಹಿಂದೂ ಧರ್ಮದ ಏನ ಕಾರ್ಯಕ್ರಮ ಯಾವ ತರ ನಾವು ಇದನ್ನ ಕೆಡಿಸಬೇಕು, ಯಾವ ತರ ಇದನ್ನ ನಾವು ಈ ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನ ಇದು ಇಟ್ಟುಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರು ಯಾರ್ಯಾರೇ ಮಾಡೇ ಇದ್ದಾರೆ ಅವರಿಗೆ ಆ ಬರಾಬರಿ ಅದನ್ನ ನಮ್ಮ ಏನ DC ಸಾಹೇಬ್ರಿಗೆ ಮನವಿ ಕೊಡತ್ತೀವಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ನಾವು ಇವತ್ತು ಮನವಿ ಕೊಡಕ್ ಬಂದಿದ್ದೀವಿ. ನಾನು ಪ್ರಕಾಶ್ ಬಾಳಿ ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಭಾರತ ದೇಶದಲ್ಲಿ ಇರುವಂತ ಕೆಲವೊಂದು ಕಿಲಗೇಡಿಗಳು ಎಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಬಾಳಬೇಕು, ನಾವು ಚೆನ್ನಾಗಿ ನಾವು ನಡಿಬೇಕು ಅದಕ್ಕೆ ನಾವು ಎಲ್ಲರೂ ಹಿಂದೂ ಬಾಂಧವರು ನಾವು ಅನಿಸ್ಕೊಂಡೆವು. ಆದ್ರೆ ಕೆಲವೊಂದು ಕಿಲಗೇಡಿಗಳು ನಮ್ಮ ಹೋಳಿ ಹುಣ್ಣಿ ಹಬ್ಬದಲ್ಲಿ ಒಂದು ಸಣ್ಣ 6 ವರ್ಷದ ಮಗು ಒಂದು ರಂಗ್ ಆಡೋ ಟೈಮಿಗೆ, ಒಂದು ಗುಲಾಲ್ ಆಡೋ ಟೈಮಿಗೆ ಒಂದು ಸ್ವಲ್ಪ ಬಣ್ಣ ಬೀಳ್ತದ, ಅಷ್ಟು ಮಾತಿಗೆ ಹೋಗಿ ಅಂಥವ್ರು ಮನೆಯಲ್ಲಿ ಹೋಗಿ ಹೇಳುದು ಆ ಅಕ್ಕವರಿಗೂ ಆ ನಮ್ಮ ತಾಯಿಯವರಿಗೂ ಅವರಿಗೂ ಸೋಗುದಿಲ್ಲ. ಅವ್ರು ಹೋಗಿ ಈ ರೀತಿ ಜಗಳ ಮಾಡಿಸೋದು, ಈ ರೀತಿ ಜಗಳ ಹಚ್ಚೋದು ಇದು ಸರಿ ಇಲ್ಲ. ಎಲ್ಲರೂ ಬರೀ ಅದೇ ರೀತಿ ಆದ್ರಂದ್ರೆ ಈ ದೇಶದ ಬಾಳೆ ಹ್ಯಾಂಗು ಅನ್ನುವಂಥ ಮಾತು ಬರ್ತದ. ಈ ಹಬ್ಬನಲ್ಲಿ ಏನು ದೆಹಲಿಯಲ್ಲಿ ಏನೈತಲ್ಲ ಉತ್ತಮ ಅನ್ನಂತ ಹುಡುಗ ಒಂದು ತರುಣ ಅದು ದಲಿತರ ಮಗ, ದಲಿತರ ಅನ್ನುವಂಥ ಕಾರಣಕ್ಕೆ ಹೊಡೆದಾರೋ ಏನ್ ನಾವು ಯಾವ ರೀತಿ ಹೊಡೆದಾರೋ ಅದು ನಮಗೆ ಗೊತ್ತಾಗಲ್ಲ ಆಗ್ಯದ. ಆ ರೀತಿ ನಾವು ಹೇಳುದು ಒಂದೇ, ಬರುವಂತ ದಿನಗಳಲ್ಲಿ ನಾವು ಈಗನು ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಹಿಂದಕ್ಕೆ ಏನ್ ಮಾಡ್ಕೋತ ಹೋದ್ರಿ, ಈಗ ಅಂತ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೂ ಅರಿವು ಬಂದಿದೆ. ಈಗ ಒಬ್ಬರಿಗೂ ಇದೇ ರೀತಿ ಹೊಡೆದು ಕೊಲ್ಲೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿ ಇರ್ರಿ. ಯಾರು ಏನು ಒಂದು ಸಣ್ಣ ಮಾತಿಗೂ ಇಟ್ಟಿಟ್ಟು ಮಾತಿರ್ತದ, ಅದಕ್ಕೆ ನೀವು ಎಲ್ಲರೂ ಅಣ್ಣತಮ್ಮರ್ಗತ್ಲೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ನಾವು ಸರ್ಕಾರಕ್ಕೂ ಕೂಡ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲರೂ ನಾವು ಹಿಂದೂ ಬಾಂಧವರು ಒಂದು ಎಚ್ಚರಿಕೆ ಕೊಡ್ಲಾಕ ಬಂದಿವಿ. ಇವತ್ತು ನಾವು ಬಂದಿದ್ದು ಒಂದು ಸಣ್ಣ ಒಂದು ಮನವಿ ಕೊಡ್ಲಾಕ. ಬರುವಂತ ದಿನಗಳಲ್ಲಿ ಅವರಿಗೆ ಫಾಶಿ ಸಜಾ ಆಗ್ಬೇಕಂತ ನಮ್ಮ ಆಶೆ ಐತಿ. ಒಂದು ವೇಳೆ ಅಲ್ಲಿದ್ದ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವೆಲ್ಲಾ ಸಮಾಜದವರು ನಾವು ಒಂದಾಗಿ ಹೋಗ್ಬೇಕು, ಎಲ್ಲರೂ ಚೆನ್ನಾಗಿ ಹೋಗ್ಬೇಕು ಅಂತ ಆಶೆ ಐತಿ. ಇದರಲ್ಲಿ ಏನು ಈ ರೀತಿಯ ಕಿಲಗಿಡಿಗಳು ಅದಾರ, ಅಂತವ್ರಿಗೆ ಆ ಸಮಾಜದವರು ಕೂಡ ಈಗ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರಿಗೂ ಕ್ಷಮಿಸಬಾರದು. ಅಂತವ್ರಿಗೆ ಏನಿಲ್ಲ ಹುಳ ಇರ್ತದ, ಅವ್ರಿಗೆ ಹೊರಗೆ ತೆಗಿಬೇಕು. ಈ ರೀತಿ ಅವರು ಏನ ಆತ್ಮಹತ್ಯೆ ಮಾಡುವಂತ ಜನ ಅದಾರ, ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಒಂದ್ ವೇಳೆ ಕಲಿಸ್ಲಿಲ್ಲ ಅಂದ್ರೆ ನಾವು ಮಾತ್ರ ಬರುವಂತ ದಿನಗಳು ಎಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀವಿ. ನಾವ್ ಯಾರು ಕೆಣಗವ್ರಲ್ಲ, ಕೆಣಗವ್ರ ಮಾತ್ರ ಈಗ ಬಿಡುವ ಮಾತ್ರ ಇಲ್ಲೇ ಇಲ್ಲ.
ಇನ್ನು ಮುಂದೆ ಅದು ನಡೆಯಂಗಿಲ್ಲ. ನಾವೆಲ್ಲರೂ ಅಣತಂಬಗತೆ ಬಾಳೋಣ ಅಂದ್ರೆ ಬಾಳೋನು. ಒಂದ್ ವೇಳೆ ಇದೇ ರೀತಿ ಆದ್ರೆ ಹಬ್ಬದಾಗ ನಿಮ್ಮ ಹಬ್ಬ ಇದ್ದಾಗ ನಾವು ರಂಜಾನ್ ಇದ್ದಾಗ ನಾವೇನೈತ್ಲ ಎಲ್ಲರಿಗೂ ಸಹಕಾರ ಕೊಡ್ತೀವಿ. ಯಾಕಪ್ಪ ನಿಮ್ಮ ಅಂಗಡಿ ಒಳಗೆ ನಾವು ಬಾಜಾರ್ ತಗೊಳ್ಳೋದಿಲ್ಲ, ನಿಂಬಲಿ ನಾವು ಹೋಗಿ ಏನು ತಗೊಳ್ಳೋದಿಲ್ಲ, ಎಲ್ಲರೂ ನೀವು ಮಾಡ್ಕೋತೀರಿ. ಒಂದು ಏನಿದ್ರು ಒಂದು ಮೌಲಾದಾಗ ಒಂದು ಇದ್ದುದು ಎಲ್ಲರೂ ಒಂದು ಗಲ್ಲಿ ಇರ್ತದೆ, ಅದ್ರಾಗ ನಾವು ಅಣತಂಬಗತ್ಲೆ ಬಾಳ್ಬೇಕು. ಈ ರೀತಿ ಮಾಡೋದು ಸರಿ ಇಲ್ಲ. ಎಲ್ಲರೂ ಅಣತಂಬಗತ್ಲೆ ಬಾಳೋದು ಚಲೋ. ಒಂದ್ ವೇಳೆ ಇಂಥವ್ರು ಯಾರು ಮಾಡಿರ್ತಾರ ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕಾದ್ರೆ ನಾವೇನು ಬಂದೆವು. ಎಲ್ಲರೂ ಕೂಡ ಎಚ್ಚರಿಕೆಯಾಗಿ ಹೇಳ್ತೀವಿ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು. ಮಾಡದವರಿಗೆ ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟವಾಗಿ ಬರುವಂತ ದಿನಗಳಲ್ಲಿ ನಾವು ಎಲ್ಲರೂ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಬಂದು ಒಂದು ಮನವಿ ಕೊಟ್ಟು ಈ ಎಲ್ಲರೂ ಮಾಧ್ಯಮದವರಿಗೂ ಕೂಡ ಧನ್ಯವಾದ ಹೇಳ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಗೋಪಾಲ್ ಮಹಾರಾಜ್ ಅವರ, ನಮ್ಮ ಹಿಂದೂ ಧರ್ಮದ ಧರ್ಮಗುರುಗಳಾದಂಥ ಗೋಪಾಲ್ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಾಕತ್ತೀವಿ. ಏನಂದ್ರೆ ದಿಲ್ಲಿ ಉತ್ತಮ್ ನಗರದಾಗ ಏನು ಘಟನೆ ಆಗ್ಯದ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಬಣ್ಣದ ಹಬ್ಬ ಇದು ಸರ್ವ ಜನಾಂಗೀಯ ಶಾಂತಿಯ ತೋಟ ಅನ್ನುವಂಥ ಭಾರತದಾಗ ಈ ಬಣ್ಣದ ಹಬ್ಬ ಅಂದ್ರೆ ಎಲ್ಲರೂ ಕೂಡಿ ನಾವು ಒಂದಾಗಿರುವಂತ ಈ ಹಬ್ಬದಾಗ ಇಂಥ ಒಂದು ನಮ್ಮ ಹಿಂದೂ ಯುವಕನನ್ನ ಹತ್ಯೆ ಮಾಡಿ ಕ್ರೂರತೆಯನ್ನ ಮೆರೆದಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲಿ ಸೇರಿದ್ದೀವಿ. ಇದು ಅತ್ಯಂತ ಖಂಡನಾತ್ಮಕ ವಿಷಯ. ಉತ್ತಮ್ ಅನ್ನುವಂಥ ಆ ಯುವಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕಾ ಅನುಯಾಯಿ, ಈ ದೇಶದ ರಾಷ್ಟ್ರ ಭಕ್ತ, ಈ ದೇಶದ ಆಸ್ತಿ, ಈ ಯುವಕರೇ ದೇಶದ ಆಸ್ತಿ. ಅಂತ ಒಬ್ಬ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಅತ್ಯಂತ ಖಂಡನೀಯ. ಅಂತವರನ್ನ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ನಮ್ಮ ದೇಶದಾಗ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಸಮಾಜದಾಗ ಕಾನೂನಿನ ಒಂದು ಭಯ ಹುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ಆ ಘಟನೆಯನ್ನ ಖಂಡಿಸಾಕತ್ತೀವಿ. ಕೇಂದ್ರ ಸರ್ಕಾರ ಈ ರೀತಿ ಘಟನೆಗಳಾದಾಗ ವಿಶೇಷ ನ್ಯಾಯಾಲಯದಲ್ಲಿ ಈಗ ಇಂಥ ಪ್ರಕರಣವನ್ನ ನಡೆಸಿ ಆ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನ, ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।